ಹಲೋ ಹಾಯ್ ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು ಓಜಿ ಮೂವಿ ರಿವ್ಯೂ ಟೀಸರ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ದೇ ಕಾಲ್ ಹಿಮ್ ಓಜಿ ಇದೊಂದು ಆ್ಯಕ್ಷನ್ ಕ್ರೈಮ್ ಮೂವಿ. ಆಮೇಲೆ ಇದೊಂದು ತೆಲುಗು ಮೂವಿ, ನಿಮಗೆಲ್ಲರಿಗೂ ಗೊತ್ತಿದೆ. ಟ್ರೈಲರಲ್ಲಿ ನೋಡ್ತಿದ್ರೆ ಡೈರೆಕ್ಟರ್ ಸುಜೀತ್ ಅವರು, ಪ್ರೊಡ್ಯೂಸರ್ DVV ದಾನಯ್ಯ ಅವರು, ಇನ್ನು ಸ್ಟಾರ್ಸ್ ಬಗ್ಗೆ ಹೇಳೋದಾದರೆ ಪವನ್ ಕಲ್ಯಾಣ್ ಅವರು, ಪ್ರಿಯಾಂಕಾ ಮೋಹನ್ ಅವರು, ಇಮ್ರಾನ್ ಹಶ್ಮಿ, ಅರ್ಜುನ್ ದಾಸ್, ಪ್ರಕಾಶ್ ರಾಜ್, ಇನ್ನು ಮುಂತಾದವರು ಕಾಣಿಸ್ಕೊಂಡಿದ್ದಾರೆ. ಮ್ಯೂಸಿಕ್ ತಮನ್ ಅವ್ರದ್ದು ತುಂಬ ಚೆನ್ನಾಗಿದೆ. ಮ್ಯೂಸಿಕ್ಕು ಟೀಸರಲ್ಲೇ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ಕು ಟೀಸರಲ್ಲಿ ಹೇಳೋದಾದರೆ ಡೈರೆಕ್ಟ್ ಸುಜಿತ್ ಅವರು ನಿಜವಾಗ್ಲೂ ಒಬ್ಬ ಒಳ್ಳೆ ಡೈರೆಕ್ಟರ್. ಅವರ ಲಾಸ್ಟ್ ಫಿಲಮ್ ಸಾಹೋ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಏನಾಯಿತು ಅಂದರೆ ಪ್ರಭಾಸ್ ಅವರ ಬಾಹುಬಲಿ ನೆಕ್ಸ್ಟ್ ಮೂವಿ ಆಗಿರೋದ್ರಿಂದ ಆ ಕ್ಯಾರೆಕ್ಟರಿಂದ ಹೊರಗೆ ಬಂದು ನಮ್ಮ ಪ್ರೇಕ್ಷಕರು ಒಪ್ಕೊಂಡಿಲ್ಲ ಅಂತಲೇ ಹೇಳ್ಬಹುದು. ಬಟ್ ಸಾಹೋ ಒಂದು ಒಳ್ಳೆ ಪ್ರಯತ್ನನೇ ಆಗಿತ್ತು. ಬಟ್ ಇಲ್ಲಿ ಮತ್ತೆ ಸೂಪರಾಗಿ ಸುಜಿತ್ ಅವರು ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ. ನೆಕ್ಸ್ಟ್ ಟೀಸರಲ್ಲಿ ಹೇಳೋದಾದರೆ ಕತ್ತಿ ಹಿಡ್ಕೊಂಡಿರೋ ಪವನ್ ಕಲ್ಯಾಣ್ ಅವರು ಎಂಟ್ರಿ, ಅದಕ್ಕೆ ಕೊಟ್ಟಿರುವಂತಹ ಮ್ಯೂಸಿಕ್ಕು ಸಖತ್ತಾಗಿದೆ. ಏನು ಎಂಟ್ರಿ ಗುರು ಅನ್ನೋ ಥರ ಇದೆ. ಇನ್ನು ಟೀಸರ್ ನೋಡ್ತಿದ್ರೆ ಇದು ಆಲ್ಮೋಸ್ಟ್ ಗ್ಯಾಂಗ್ಸ್ಟರ್ ಫಿಲ್ಮ್ ಅಂತ ಅನ್ನಿಸ್ತಾ ಇದೆ. ಫುಲ್ ಆಫ್ ಆ್ಯಕ್ಷನ್ನು, ಫುಲ್ ಆಫ್ ಮಾಸ್ಸು ಅನ್ನಿಸ್ತಿದೆ. ಫುಲ್ಲು ರಕ್ತಭರಿತ ಶರ್ಟ್ಗಳು, ಆಮೇಲೆ ಇಮ್ರಾನ್ ಹಶ್ಮಿ ಅವ್ರದ್ದು ಎಂಟ್ರಿ, ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಮೂವಿ ಒಂದು ಪ್ರಯತ್ನ, ಮತ್ತು ಗ್ಯಾಂಗ್ಸ್ಟರ್ಸ್ ಮೂವಿ ಅಂತಲೇ ಅನ್ನಿಸ್ತಾ ಇದೆ. ಇನ್ನೊಂದು ಹಂಗ್ರಿ ಚೀತಾ ಈಸ್ ಬ್ಯಾಕ್, ಹಂಗ್ರಿ ಚೀತಾ, ಓಜಿ, ಆಮೇಲೆ ಫೈರ್ ಸ್ಟಾರ್ಮ್ ಓಜಿ, ಇದೆಲ್ಲ ನಾವು ಪೋಸ್ಟರ್ಸಲ್ಲಿ ಮತ್ತು ಟೀಸರ್ಸಲ್ಲಿ ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ ಇವಾಗ. ಸೊ ಹಾಗಾಗಿ ಅವರು ಪವನ್ ಕಲ್ಯಾಣ್ ಅವರು ಫುಲ್ ಆಫ್ ಮಾಸಲ್ಲಿ ಕಾಣಿಸ್ಕೋತಾರೆ ಅಂತ ಹೇಳ್ಬೋದು. ಇಮ್ರಾನ್ ಹಶ್ಮಿ ಅವ್ರನ್ನ ನೋಡ್ತಾ ಇದ್ರೆ ಅವ್ರ ಎಂಟ್ರಿನೇ ತುಂಬ ಚೆನ್ನಾಗಿದೆ. ಬೇರೆ ಫಿಲಮಲ್ಲಿ ಅವರು ಒಂದು ಸ್ವಲ್ಪ ಲವರ್ ಬಾಯ್ ಥರನೇ ಕಾಣಿಸ್ಕೋತಿದ್ರು ಯಾವಾಗ್ಲೂ. ಇವಾಗ ತೆಲುಗು ಅಲ್ಲಿ ಆ್ಯಕ್ಚುಲಿ ಅವರಿಗೆ ಹೇಗೆ ಕೊಡ್ತಾ ಇದ್ದಾರೆ, ಅವರಿಗೆ ಕೊಟ್ಟಿರೋವಂಥ ವಿಲನ್ನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸೂಟ್ ಆಗಿದೆ ಅವರಿಗೆ. ಆ ಪಾತ್ರಕ್ಕೆ ಅವರು ಸೂಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಟೀಸರ್ ನೋಡಿದರೆ. ಇನ್ನು ಪ್ರಿಯಾಂಕಾ ಅವರನ್ನು ನೋಡಿದ್ರೆ ತುಂಬ ಸುಂದರವಾಗಿ ಮತ್ತು ಲಕ್ಷಣವಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವರು ಪವನ್ ಕಲ್ಯಾಣ್ ಅವರ ಹೆಂಡತಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ನೋಡೋಣ. ಸೆಪ್ಟೆಂಬರ್ 25th 2025ಗೆ ಫುಲ್ ಮಾಸ್ ಮೂವಿಗೆ ಕಾಯ್ತಿರೋ ಎಲ್ಲ ಪವನ್ ಕಲ್ಯಾಣ್ ಫ್ಯಾನ್ಸ್ಗೂ ಖುಷಿ ಆಗೋ ವಿಚಾರ ಇದು. ಮೂವಿ ಅವತ್ತು ರಿಲೀಸ್ ಆಗ್ತಾ ಇದೆ ಓಜಿ. ಸೊ ನೋಡೋಣ ಹೇಗಿರುತ್ತೆ ಮೂವಿ ಅಂತ, ಅದ್ರದ್ದು ರಿವ್ಯೂ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.